ಎಲ್ಲರಿಗೂ ನಮಸ್ಕಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಈ ಒಂದು ಶ್ಲೋಕದಿಂದ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ನಾನು ಮಹಾಭಾರತದ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೇನೆ. ಮಹಾಭಾರತ ಇದು ಒಂದು ಮಹಾಕಾವ್ಯ, ತುಂಬ ವಿಸ್ತಾರವಾಗಿದೆ. ಇದನ್ನು ಆದಷ್ಟು ಸಂಕ್ಷಿಪ್ತ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಮಹಾಭಾರತವನ್ನು ಮುನಿಶ್ರೇಷ್ಠರಾದಂತಹ ಕುಮಾರವ್ಯಾಸಿ ಮುನಿಗಳು ಬರೆದಿದ್ದಾರೆ. ಇದು 18 ಪರ್ವವನ್ನು 18,000 ಶ್ಲೋಕಗಳನ್ನು ಒಳಗೊಂಡಿದೆ. ಈ ಒಂದು ಮಹಾಭಾರತದ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಶಂತನು ಮಹಾರಾಜನು ಹಸ್ತಿನಾಪುರವನ್ನು ಆಳ್ತಾ ಇದ್ದ. ಹೀಗೆ ಆಳ್ತಾ ಇರುವಾಗ ಒಂದು ದಿನ ವಿಹಾರಕ್ಕಾಗಿ ಗಂಗಾ ನದಿಯ ದಂಡೆಗೆ ಬರ್ತಾನೆ. ಅಲ್ಲಿ ವಿಹಾರವನ್ನು ಮಾಡ್ತಾ ಇರುವಾಗ ಅವನು ಸ್ಥುರದ್ರೂಪಿಯಾದಂತಹ ಯುವತಿಯನ್ನು ನೋಡ್ತಾನೆ. ಅವಳನ್ನು ನೋಡಿ ಅವನು ಮೋಹಗೊಳ್ಳುತ್ತಾನೆ. ತಾನು ಮದುವೆ ಆದರೆ ಇವಳನ್ನೇ ಮದುವೆಯಾಗಬೇಕೆಂದು ಬಯಸ್ತಾನೆ ಮತ್ತು ಅವಳಲ್ಲಿಗೆ ಹೋಗಿ ವಿನಂತಿಸಿಕೊಳ್ತಾನೆ, ನೀನು ನನ್ನನ್ನು ಮದುವೆಯಾಗಲು ಒಪ್ಪುವೆಯಾ ಎಂದು. ಆಗ ಅವಳು ಹೇಳ್ತಾಳೆ, ನಾನು ಒಪ್ತೇನೆ, ಆದರೆ ನನ್ನೊಂದೊಂದು ಷರತ್ತಿದೆ. ಅದು ಯಾವ ಷರತ್ತು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ನಿಮ್ಮನ್ನು ಮದುವೆಯಾದ ಮೇಲೆ ನಾನೇ ಏನೇ ಮಾಡಿದರೂ ಏಕೆ ಏನು ಎಂಬ ಪ್ರಶ್ನೆಯನ್ನು ನೀವು ಮಾಡಬಾರ್ದು. ನೀವು ಯಾವತ್ತೂ ಆ ಪ್ರಶ್ನೆಯನ್ನು ಮಾಡುತ್ತೀರೋ ಆವತ್ತೇ ನಾನು ನಿಮ್ಮನ್ನು ತೊರೆದು ಹೋಗುತ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಶಂತನು ಮಹಾರಾಜನು ಒಪ್ಪಿಕೊಳ್ತಾನೆ. ಅವಳನ್ನು ಮದುವೆ ಆಗ್ತಾನೆ. ಹೀಗೆ ಮದುವೆಯಾಗಿ 1 ವರ್ಷದ ನಂತರ ಅವಳಿಗೆ ಒಂದು ಮಗು ಹುಟ್ಟುತ್ತದೆ, ಗಂಡು ಮಗು. ಹುಟ್ಟಿದ ತಕ್ಷಣ ಅವಳು ಆ ಮಗುವನ್ನು ತಂದು ಗಂಗೆಯಲ್ಲಿ ಎಸೆಯುತ್ತಾಳೆ. ಶಂತನು ಮಹಾರಾಜಿಗೆ ಇದನ್ನು ನೋಡಿ ತುಂಬ ನೋವಾಗ್ತದೆ, ಬೇಸರವಾಗ್ತದೆ. ಆದರೆ ಕೇಳಂಗಿಲ್ಲ. ಯಾಕಂತ ಹೇಳಿದ್ರೆ ಕೇಳಿದರೆ ಅವನನ್ನು ಬಿಟ್ಟು ಹೋಗಿಬಿಡ್ತಾಳೆ. ಹೀಗಾಗಿ ಸುಮ್ಮನಿರ್ತಾನೆ. ಹೀಗೆ ಪ್ರತಿ ವರ್ಷ ಒಂದೊಂದು ಮಗು 7 ವರ್ಷ ಒಂದೊಂದು ಮಗುವನ್ನು ಗಂಗಾ ನದಿಗೆ ಎಸೆಯುತ್ತಾಳೆ. 8ನೇ ಮಗುವನ್ನು ಎಸೆಯುವಾಗ ಶಂತನು ಮಹಾರಾಜನಿಗೆ ತುಂಬ ದುಃಖವಾಗ್ತದೆ. ಅವನಿಗೆ ಸುಮ್ಮನಿರಲಿಕ್ಕೆ ಆಗದೇ ಇಲ್ಲ. ಅದಕ್ಕೆ ಅವನು ಅವಳಲ್ಲಿ ಕೇಳೇ ಬಿಡ್ತಾನೆ, ಯಾಕೆ ಹೀಗೆ ಪ್ರತಿ ಮಗುವನ್ನು ನೀನು ಗಂಗಾ ನದಿಯಲ್ಲಿ ಎಸೆತಾ ಇದ್ದೀಯಾ? ಹೀಗೆ ಆದರೆ ಮುಂದೆ ನನ್ನ ವಂಶದ ಗತಿಯೇನು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ನ ಷರತ್ತನ್ನು ನೀನು ಮುರಿದಿದ್ದೀಯಾ, ಹೀಗಾಗಿ ನಾನು ನಿನ್ನನ್ನು ತೊರೆದು ಇವತ್ತು ಹೋಗ್ತೇನೆ ಅಂತ ಅಂತಾಳೆ. ಆಗ ಅವನು ಹೇಳ್ತಾನೆ, ಹೋಗೋದು ಹೋಗ್ತೀಯಾ,
ಮಗುವನ್ನಾದರೂ ಕೊಟ್ಟು ಹೋಗು ಅಂತ ಹೇಳ್ತಾನೆ. ನಾನು ಈಗ ಈ ಮಗುವನ್ನು ಕರೆದುಕೊಂಡು ಹೋಗ್ತೇನೆ, ಆ ಮಗು ದೊಡ್ಡ ಆದ ಮೇಲೆ ನಿಮ್ಮ ಹತ್ರ ತಂದು ಬಿಡ್ತೇನೆ ಅಂತ ಹೇಳಿ ಹೋಗ್ತಾಳೆ. ಆ ಮಗು ದೊಡ್ಡವರಾದ ಮೇಲೆ ಅವಳು ಗಂಗೆ ಆಗಿರ್ತಾಳೆ. ದೊಡ್ಡವಳಾದ ಮೇಲೆ ಆ ಮಗುವನ್ನು ತಂದು ಹಸ್ತಿನಾಪುರದಲ್ಲಿ ಬಿಡ್ತಾಳೆ. ಆಗ ಅವನು ಬೆಳೆದು ಸುಂದರವಾದ ಯುವಕನಾಗಿರ್ತಾನೆ. ಇಲ್ಲಿ ಶಂತನು ಮಹಾರಾಜ ರಾಜ್ಯವನ್ನು ಆಳ್ತಾ ಇರುವಾಗ ತನ್ನ ರಾಜ್ಯದ ಸುಖ ದುಃಖವನ್ನು ಅರಿಯುವ ಸಲುವಾಗಿ ರಾಜ್ಯದಲ್ಲಿ ಸುತ್ತಾಡ್ತಾ ಇರ್ತಾನೆ. ಹೀಗೆ ಮಾಡುವಾಗ ಅವನು ಒಂದು ಸುಂದರ ಯುವತಿಯನ್ನು ನೋಡ್ತಾನೆ. ಅವಳು ಸತ್ಯವತಿ. ಅವಳು ಒಬ್ಬ ಮೀನುಗಾರನ ಮಗಳಾಗಿರ್ತಾಳೆ. ಅವಳ ಅಪ್ಪ ಯಾರು ಅಂತ ಗೊತ್ತು ಮಾಡಿಕೊಂಡು ಆ ಮೀನುಗಾರನ ಮನೆಗೆ ರಾಜ ಹೋಗ್ತಾನೆ. ಹೋಗಿ ನಿನ್ನ ಮಗಳು ಸತ್ಯವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳ್ಕೊಳ್ತಾನೆ. ಆಗ ಆ ಮೀನುಗಾರ ಹೇಳ್ತಾನೆ, ನಿನಗೀಗಾಗಲೇ ಒಬ್ಬ ಮಗನಿದ್ದಾನೆ, ದೇವವ್ರತನೆಂಬ ಒಬ್ಬ ಮಗನಿದ್ದಾನೆ. ಮಗನಿರುವಾಗ ನಾನು ನಿನಗೆ ಹೇಗೆ ನನ್ನ ಮಗಳನ್ನು ಕೊಡಲಿ ಅಂತ ಹೇಳ್ತಾನೆ. ಮಗನಿದ್ದರೆ ಏನಂತೆ, ನಾನು ಚೆನ್ನಾಗಿ ಇಟ್ಕೊಳ್ತೇನೆ, ಅವಳನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಆದರೆ ನನ್ನದೊಂದು ಷರತ್ತಿದೆ ಅಂತಾನೆ. ಏನು ಷರತ್ತು ಕೇಳ್ತಾನೆ. ನಾನು ನನ್ನ ಮಗಳನ್ನು ನಿನಗೆ ಕೊಡೋದಾದರೆ ನನ್ನ ಮಗಳಿಗೆ ಹುಟ್ಟಿದ ಮಗನೇ ಈ ಹಸ್ತಿನಾಪುರದ ಸಿಂಹಾಸನವನ್ನು ಏರಬೇಕು, ಅವನೇ ಮುಂದಿನ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಶಂತನು ಮಹಾರಾಜನಿಗೆ ತುಂಬ ಬೇಸರವಾಗ್ತದೆ. ಅವನು ಅದಕ್ಕೆ ಒಪ್ಪುವುದಿಲ್ಲ. ಯಾಕೆಂತ ಹೇಳಿದ್ರೆ ತನ್ನ ಮೊದಲ ಮಗ ದೇವವ್ರತನಿಗೆ ಅನ್ಯಾಯ ಮಾಡಿದಂತಾಗ್ತದೆ ಅಂತ ಅವನೇನು ಮಾಡ್ತಾನೆ ಅಂದರೆ ಸುಮ್ಮನೆ ತನ್ನ ಅರಮನೆಗೆ ಬಂದುಬಿಡ್ತಾನೆ. ಅರಮನೆಗೆ ಬಂದರೂ ಸಹಿತ ಅವನಿಗೆ ತುಂಬ ಚಿಂತೆ ಆಗ್ತದೆ. ಅವನ ಈ ಚಿಂತೆಯನ್ನು ಮಗ ನೋಡ್ತಾನೆ. ಅಪ್ಪನಿಗೆ ಕೇಳ್ತಾನೆ, ಅಪ್ಪ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಆಗ ಇಲ್ಲಿ ಮೀನುಗಾರನ ಜೊತೆಗೆ ನಡೆದ ಸಂಗತಿಗಳನ್ನು ವಿವರಿಸ್ತಾನೆ. ಅದನ್ನೆಲ್ಲ ಕೇಳಿಕೊಂಡು ದೇವವ್ರತ ಅಲ್ಲಿಂದ ಸೀದಾ ಈ ಮೀನುಗಾರನ ಮನೆಗೆ ಬರ್ತಾನೆ. ಆ ಸತ್ಯವತಿಯ ಅಪ್ಪನಲ್ಲಿ ಕೇಳ್ಕೊಳ್ತಾನೆ, ನಿನ್ನ ಮಗಳನ್ನು ನನ್ನ ಅಪ್ಪನಿಗೆ ಕೊಡು. ನಿನ್ನ ಷರತ್ತಿನಂತೆ ನಿನ್ನ ಮಗಳ ಮಗನೇ ಈ ರಾಜ್ಯದ ಅರಸನಾಗ್ತಾನೆ ಅಂತ ಹೇಳ್ತಾನೆ. ಆವಾಗ ಆ ಮೀನುಗಾರ ಹೇಳ್ತಾನೆ, ನೀನಂತೂ ಹೇಳಿದೆ, ಆದರೆ ಮುಂದೆ ನಿನಗೆ ಹುಟ್ಟಿದ ಮಕ್ಕಳು ಅದನ್ನೇ ಹೇಳ್ತಾರಾ? ಇಲ್ಲ, ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೇವವ್ರತ ಹೇಳ್ತಾನೆ, ನಾನು ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೇನೆ ಅಂತ ಇಂದೇ ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಅಂತಾರೆ. ಆ ದೇವವ್ರತನು ಅಂದಿನಿಂದ ಭೀಷ್ಮನಾಗ್ತಾನೆ. ನಂತರ ಸತ್ಯವತಿಯನ್ನು ಕರೆದುಕೊಂಡು ಬಂದು ಅಪ್ಪನ ಜೊತೆಗೆ ಮದುವೆ ಮಾಡ್ತಾನೆ. ಅಪ್ಪನು ಸತ್ಯವತಿಯೊಡನೆ ಸುಖ ಸಂಸಾರದಲ್ಲಿ ಇರ್ತಾನೆ. ಹೀಗೆ ಇರುವಾಗ ಅವನಿಗೆ ಇಬ್ಬರು ಮಕ್ಕಳಾಗ್ತಾರೆ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಮಕ್ಕಳಾದ ಕೆಲವು ದಿನಗಳ ನಂತರ ಶಂತನು ಮಹಾರಾಜ ಮರಣ ಹೊಂದುತ್ತಾನೆ. ಇಡೀ ರಾಜ್ಯದ ಜವಾಬ್ದಾರಿ ಭೀಷ್ಮನ ಮೇಲೆ ಬೀಳ್ತದೆ. ಭೀಷ್ಮನು ಈ ಮಕ್ಕಳನ್ನು ಅವರಿಗೆ ವಿದ್ಯಾಭ್ಯಾಸಗಳನ್ನು ಕಲಿಸಿ ಬೆಳೆಸ್ತಾನೆ. ಮತ್ತು ಅವರನ್ನು ಮುಂದೆ ರಾಜನನ್ನಾಗಿ ಮಾಡಬೇಕು ಅಂತ ಅಲ್ಲಿವರೆಗೆ ತಾನು
ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾನೆ. ನಂತರ ಚಿತ್ರಾಂಗದ ದೊಡ್ಡನಾದ ಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಆದರೆ ಚಿತ್ರಾಂಗದನಿಗೆ ಆಯುಷ್ಯ ಕಡಿಮೆ ಇರೋದರಿಂದ ಬಹುಬೇಗ ತೀರ್ಕೊಳ್ತಾನೆ. ಆಮೇಲೆ ಅವನ ತಮ್ಮ ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಪಟ್ಟಾಭಿಷೇಕವನ್ನು ಮಾಡಿದ ನಂತರ ಅವನು ಏನು ಮಾಡ್ತಾನೆ ಅಂದರೆ, ಕಾಶಿರಾಜನು ತನ್ನ ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ಅಲ್ಲಿ ಭೀಷ್ಮ ಹೋಗಿ 3 ಮಂದಿ ಹೆಣ್ಮಕ್ಳಿರ್ತಾರೆ, ಅಂಬೆ, ಅಂಬಿಕೆ, ಅಂಬಾಲಿಕೆ. ಅಲ್ಲಿ ಅವನು 3 ಮಂದಿ ಹೆಣ್ಮಕ್ಳನ್ನು ಕರ್ಕೊಂಬರ್ತಾನೆ. ಆದರೆ ಅಂಬೆ, ನಾನು ಬೇರೆಯವರನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ಅವರನ್ನೇ ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ಅವಳನ್ನು ಬಿಟ್ಟು ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಕರ್ಕೊಂಡು ಬರ್ತಾನೆ. ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಕರ್ಕೊಂಡು ಬಂದು ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸ್ತಾನೆ. ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸಿ ಸ್ವಲ್ಪ ಕಾಲದ ನಂತರ ವಿಚಿತ್ರವೀರ್ಯನು ಕ್ಷಯರೋಗದಿಂದ ಮರಣ ಹೊಂದುತ್ತಾನೆ. ಆಗ ಅವನಿಗೆ ಮಕ್ಕಳಿರುವುದಿಲ್ಲ. ಇದನ್ನು ತಿಳಿದು ಸತ್ಯವತಿಗೆ ತುಂಬ ಬೇಸರವಾಗ್ತದೆ. ಭೀಷ್ಮನಲ್ಲಿ ಹೇಳ್ಕೊಳ್ತಾಳೆ, ನಮ್ಮ ವಂಶೋದ್ಧಾರಕರು ಯಾರೂ ಇಲ್ಲದಂತಾಯಿತು, ನೀನೂ ಮದುವೆ ಆಗೋದಿಲ್ಲ ಅಂತೀಯ, ಏನು ಮಾಡೋದು ಅಂತ. ಆವಾಗ ಭೀಷ್ಮ ಹೇಳ್ತಾನೆ, ನಾನು ವ್ಯಾಸಮುನಿರಲ್ಲಿ ಹೋಗಿ ಕೇಳ್ತೇನೆ, ಈ ಪ್ರಶ್ನೆಗೆ ಅವರಿಂದನೇ ಉತ್ತರ ಸಿಗ್ತದೆ ಅಂತ ವ್ಯಾಸಮುನಿಯರಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ವ್ಯಾಸಮುನಿಯರನ್ನು ಕೇಳಿದಾಗ ಅವರು ಮಂತ್ರದ ಮುಖಾಂತರ ಮಕ್ಕಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ಹೇಳ್ತಾರೆ. ವ್ಯಾಸಮುನಿಗಳನ್ನು ಕರ್ಕೊಂಡು ಬರ್ತಾನೆ. ಅವರನ್ನು ಕರ್ಕೊಂಡು ಬಂದಮೇಲೆ ಅವರಿಗೆ ಅಂಬಿಕೆ ಮತ್ತು ಅಂಬಾಲಿಕೆಗೆ ಮಂತ್ರೋಪದೇಶವನ್ನು ಮಾಡಲು ಹೇಳ್ತಾನೆ. ವ್ಯಾಸಮುನಿಗಳು ಮೊದಲು ಅಂಬಿಕೆಗೆ ಮಂತ್ರೋಪದೇಶವನ್ನು ಮಾಡ್ತಾರೆ. ಅವರ ಮಂತ್ರ ಘೋಷಣೆಯನ್ನು ಕೇಳಿ ಅಂಬಿಕೆ ಮಂತ್ರವನ್ನು ಹೇಳುವಾಗ ಕಣ್ಮುಚ್ಚಿಬಿಡ್ತಾಳೆ. ಆದ್ದರಿಂದ ಅವಳಿಗೆ ಅಂಧ ಮಗು ಹುಟ್ಟುತ್ತದೆ. ಆ ಮಗುನೇ ಧೃತರಾಷ್ಟ್ರ. ಆಮೇಲೆ ಅಂಬಾಲಿಕೆಗೆ ಮಂತ್ರವನ್ನು ಹೇಳ್ಕೊಡ್ತಾಳೆ. ಅವಳು ಹೇಳ್ತಾಳೆ, ಅವಳಿಗೊಂದು ಗಂಡು ಮಗು ಹುಡ್ತದೆ. ಆ ಗಂಡು ಮಗುನೇ ಪಾಂಡು. ಹೀಗಾಗಿ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಮಕ್ಕಳು ಹುಡ್ತಾರೆ. ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಅದರಲ್ಲಿ ಧೃತರಾಷ್ಟ್ರ ಹಿರಿಯವನಾಗಿರ್ತಾನೆ. ಆದರೆ ಅವನು ಅಂಧನಾದ್ದರಿಂದ ರಾಜ್ಯಭಾರವನ್ನು ನಡೆಸಲು ಅಸಮರ್ಥನಾಗ್ತಾನೆ. ಹೀಗಾಗಿ ಪಾಂಡುವಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಪಾಂಡು ರಾಜನಾಗ್ತಾನೆ. ಅವನು ರಾಜನಾದ ಮೇಲೆ ಕುಂತಿಯನ್ನು ಮದುವೆ ಆಗ್ತಾನೆ. ಸ್ವಲ್ಪ ವರ್ಷ ಆದರೂ ಅವಳಿಗೆ ಮಕ್ಕಳಾಗೋದಿಲ್ಲ. ಆಮೇಲೆ ಮಾದ್ರಿಯನ್ನು ಮದುವೆ ಆಗ್ತಾನೆ. ಒಂದು ದಿನ ಅವನು ಬೇಟೆಯಾಡಲಿಕ್ಕೆ ಅರಣ್ಯಕ್ಕೆ ಹೋಗಿರ್ತಾನೆ. ಆಗ ಅಲ್ಲಿ ಹೋದಾಗ 2 ಜಿಂಕೆಗಳು ರತಿಕ್ರೀಡೆಯಲ್ಲಿ ತೊಡಗಿರ್ತದೆ. ಆ ಜಿಂಕೆಗಳಿಗೆ ಅವನು ಬಾಣವನ್ನು ಬಿಡ್ತಾನೆ. ಅದು ಸಾಯ್ತದೆ. ಸಾಯುವಾಗ ಆ ಗಂಡು ಜಿಂಕೆ ಒಂದು ಮುನಿಯಾಗಿರ್ತದೆ. ಸಾಯುವಾಗ ಪಾಂಡುರಾಜನಿಗೆ ಒಂದು ಶಾಪವನ್ನು ಕೊಡ್ತಾನೆ.
ನೀನು ಹೇಗೆ ನನ್ನನ್ನು ಕೊಂದಿದ್ದೀಯೋ ಹಾಗೆ ನೀನು ಯಾವ ಸ್ತ್ರೀಯನ್ನು ಪ್ರೀತಿಯಿಂದ ಆಲಿಂಗನ ಮಾಡುತ್ತೀಯೋ ಆವಾಗ ನಿನ್ನ ಸಾವು ಆಗುತ್ತದೆ ಎಂಬ ಶಾಪವನ್ನು ನೀಡ್ತಾನೆ. ಅದನ್ನು ಕೇಳಿ ಪಾಂಡುರಾಜನಿಗೆ ದಿಗ್ಭ್ರಮೆ ಆಗ್ತದೆ. ಏನಪ್ಪ, ಏನು ಪಾಪವನ್ನು ನಾನು ಮಾಡಿಬಿಟ್ಟೆ, ಎಂತಹ ಶಾಪವನ್ನು ಪಡೆದು ಬಿಟ್ಟೆ, ನನಗೆ ಇನ್ನು ಮುಂದೆ ಮಕ್ಕಳೇ ಆಗುವುದಿಲ್ಲವಲ್ಲ, ನನ್ನ ವಂಶ ಮುಂದುವರಿಯೋದಾದರೂ ಹೇಗೆ, ಅದೇ ಚಿಂತೆಯಲ್ಲಿ ಮನೆಗೆ ಬರ್ತಾನೆ. ಆಮೇಲೆ ಅವನು ಆ ಚಿಂತೆಯಲ್ಲೇ ತಾನು ರಾಜನಾಗಿ ಇರೋದಿಲ್ಲ, ನಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಅವನ ಜೊತೆಗೆ ಕುಂತಿ ಮತ್ತು ಮಾದ್ರಿದೇವಿ ಕೂಡ ಅವನ ಜೊತೆಗೆ ಅರಣ್ಯಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಏನಾಗ್ತದೆ ಅಂದರೆ ಅರಣ್ಯದಲ್ಲಿ ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಇರ್ತಾರೆ. ಹಾಗಿರುವಾಗ ಒಮ್ಮೆ ಪಾಂಡುರಾಜ ಕುಂತಿಯಲ್ಲಿ ಹೇಳ್ತಾನೆ, ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು, ನಾನು ಪಡೆದ ಶಾಪದಿಂದ ನಿಮಗೆ ಮಕ್ಕಳೇ ಆಗದಿದ್ದಂಗಾಯಿತು, ಎಂಥ ಕಷ್ಟ ಬಂತಲ್ಲ ಅಂತ ಹೇಳ್ಕೊಳ್ತಾನೆ. ಆವಾಗ ಕುಂತಿ ಹೇಳ್ತಾಳೆ, ನನ್ನ ಹತ್ತಿರ ಒಂದು ರಹಸ್ಯವಿದೆ, ನಮಗೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾಳೆ. ಅದು ಯಾವ ರಹಸ್ಯ ಅಂತ ಕೇಳ್ತಾನೆ. ಆವಾಗ ಕುಂತಿ ಹೇಳ್ತಾಳೆ, ನಾನು ಮದುವೆ ಆಗೋದಕ್ಕಿಂತ ಪೂರ್ವದಲ್ಲಿ ದುರ್ವಾಸ ಮುನಿಗಳಿಂದ ಒಂದು ವರವನ್ನು ಪಡೆದಿದ್ದೇನೆ. ನಾನು ಯಾವ ದೇವರನ್ನು ಸ್ಮರಿಸಿ ಈ ಮಂತ್ರವನ್ನು ಪಠಿಸುತ್ತೇನೆಯೋ ಆ ದೇವರಿಂದ ನನಗೆ ಮಗು ಆಗ್ತದೆ ಅಂತ ಹೇಳ್ತಾನೆ. ಹೌದಾ, ಅದು ಹಾಗೇ ಆಗ್ತದೆ ಖಂಡಿತವಾಗಿ, ನೀನು ಹೇಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ನಾನು ಆ ಮಂತ್ರವನ್ನು ಏನು ನನಗೆ ವರವಾಗಿ ಅವರು ನೀಡಿದ್ದಾರೆ, ನೀಡಿದ ಕೆಲವು ದಿನಗಳ ನಂತರ ನಾನು ಅದನ್ನು ಪರೀಕ್ಷೆ ಮಾಡುವ ಸಲುವಾಗಿ ಸೂರ್ಯದೇವನನ್ನು ನೆನೆದು ಆ ಮಂತ್ರವನ್ನು ಪಠಿಸಿದ್ದೆ. ಆಗ ನನಗೆ ಸೂರ್ಯದೇವನಿಂದ ಒಂದು ಮಗು ಆಗಿತ್ತು. ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ನದಿಯಲ್ಲಿ ಬಿಟ್ಟುಬಿಟ್ಟೆ. ಯಾಕೆಂತಂದರೆ ಮದುವೆ ಆಗೋಕ್ಕಿಂತ ಮೊದಲು ಮಗು ಆಗೋದು ಅಪರಾಧ ಎಂದು ಅಂತ ಹೇಳ್ತಾರೆ. ಆವಾಗ ಅದನ್ನು ಕೇಳಿ ಪಾಂಡುರಾಜನಿಗೆ ತುಂಬ ಖುಷಿಯಾಗ್ತದೆ. ಹಾಗಾದರೆ ನೀನು ಈಗ ಆ ಮಂತ್ರವನ್ನು ಪಠಿಸಿ ಮಗುವನ್ನು ಪಡೆದುಕೋ ಅಂತ ಹೇಳ್ತಾಳೆ. ಅವಳು ಮೊದಲಿಗೆ ಯಮನನ್ನು ಸ್ಮರಿಸುತ್ತಾಳೆ. ಆವಾಗ ಅವಳಿಗೆ ಒಂದು ಗಂಡು ಮಗು ಹುಡುತ್ತದೆ. ಅವನೇ ಯುಧಿಷ್ಠಿರ. ಆಮೇಲೆ ಬಲಶಾಲಿಯಾದ ಮಗು ಬೇಕು ಅಂತ ವಾಯುದೇವನನ್ನು ಸ್ಮರಿಸುತ್ತಾಳೆ. ಅವನಿಂದ ಗಂಡು ಮಗು ಹುಟ್ಟುತ್ತದೆ. ಅವನೇ ಭೀಮ. ಆಮೇಲೆ ಯುದ್ಧ ಪ್ರವೀಣ ಆದಂಥ ಇಂದ್ರದೇವ, ಅವನನ್ನು ಸ್ಮರಿಸ್ತಾಳೆ, ಮಂತ್ರವನ್ನು ಪಠಿಸ್ತಾಳೆ. ಆಗ ಅವಳಿಗೆ ಅರ್ಜುನ ಹುಡ್ತಾನೆ. ಆಮೇಲೆ ಆ ಮಂತ್ರವನ್ನು ಅವಳು ಮಾದ್ರೀದೇವಿ ಜೊತೆ ಹಂಚಿಕೊಳ್ತಾಳೆ. ಮಾದ್ರೀದೇವಿ ಅಶ್ವಿನಿ ದೇವರನ್ನು ಸ್ಮರಿಸಿ ನಕುಲ ಸಹದೇವರನ್ನು ಪಡೀತಾಳೆ. ಹೀಗೆ ಪಂಚಪಾಂಡವರು ಜನಿಸ್ತಾರೆ. ಆಮೇಲೆ ಸ್ವಲ್ಪ ದಿನಗಳ ಕಾಲ ಹೀಗೆ ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ದಿವಸ ಪಾಂಡುರಾಜ ಮಾದ್ರೀದೇವಿಯನ್ನು ನೋಡ್ತಾನೆ. ಅವಳು ಭಾಳ ಸುಂದರವಾಗಿರ್ತಾಳೆ. ಅವನಿಗೆ ತನಗೆ ಶಾಪವಿದೆ ಎಂಬುದನ್ನೇ ಮರೆತು ಬಿಡ್ತಾನೆ. ಆ ಮಾದ್ರೀದೇವಿಯನ್ನು ಆಲಿಂಗಿಸಿಕೊಳ್ತಾನೆ. ಆ ಕ್ಷಣದಲ್ಲಿ ಅವನು ಕುಸಿದು ಬಿದ್ದು ಮರಣ ಹೊಂದುತ್ತಾನೆ. ಇದು ಮಾದ್ರೀದೇವಿಗೆ ತುಂಬ ದುಃಖವಾಗ್ತದೆ.
ಹೀಗಾಗಿ ಅವಳು ತನ್ನಿಂದನೇ ಪಾಂಡುರಾಜನಿಗೆ ಈ ಗತಿ ಬಂತು ಅಂತ ಅವನ ಚಿತೆಯಲ್ಲಿ ತಾನೂ ಹಾರಿ ಜೀವನ ಕಳ್ಕೊಳ್ತಾಳೆ. ಈಗ ಕುಂತಿದೇವಿ ತನ್ನ 3 ಮಕ್ಕಳು, ಮಾದ್ರಿದೇವಿಯ 2 ಮಕ್ಕಳು, ಒಟ್ಟು 5 ಮಕ್ಕಳನ್ನು ಬೆಳೆಸ್ತಾಳೆ. ಆ 5 ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬರ್ತಾಳೆ. ಹಸ್ತಿನಾಪುರದಲ್ಲಿ ಪಾಂಡುರಾಜ ಹೋದ ನಂತರ ಧೃತರಾಷ್ಟ್ರನೇ ರಾಜನಾಗಿರ್ತಾನೆ. ಅವನು ಇವರನ್ನು ಆದರದಿಂದ ಸ್ವಾಗತಿಸ್ತಾನೆ. ಧೃತರಾಷ್ಟ್ರನಿಗೂ ಕೂಡ ಗಾಂಧಾರಿ ಜೊತೆ ಮದುವೆ ಆಗ್ತದೆ. ಧೃತರಾಷ್ಟ್ರನು ಕುರುಡನಾದ್ದರಿಂದ ಗಾಂಧಾರಿಯೂ ಕೂಡ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಧೃತರಾಷ್ಟ್ರನ ಜೊತೆಗೆ ಜೀವನವನ್ನು ಸಾಗಿಸ್ತಾಳೆ. ಅವಳಿಗೂ ಕೂಡ 100 ಜನ ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಹಿರಿಯವನೇ ದುರ್ಯೋಧನ. ಆ 100 ಮಕ್ಕಳ ಜೊತೆ ಈ ಪಂಚಪಾಂಡವರು ಜೊತೆಗೂಡಿ ಬೆಳೀತಾರೆ. ದ್ರೋಣಾಚಾರ್ಯರು ಅವರಿಗೆಲ್ಲ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾರೆ. ಗದಾಯುದ್ಧ, ಬಿಲ್ವಿದ್ಯೆ, ಪ್ರತಿಯೊಂದು ವಿದ್ಯೆಗಳನ್ನು ಕಲಿಸ್ತಾರೆ. ಬೆಳೆದು ದೊಡ್ಡವರಾದಂತೆ ದುರ್ಯೋಧನನಿಗೆ ಈ ಪಾಂಡವರ ಮೇಲೆ ದ್ವೇಷ ಹೆಚ್ಚಾಗ್ತಾ ಹೋಗ್ತದೆ. ಧೃತರಾಷ್ಟ್ರನಿಗೂ ಅನ್ನಿಸ್ತದೆ, ದುರ್ಯೋಧನನಿಗೆ ಪಟ್ಟಾಭಿಷೇಕ ಮಾಡೋದಾದರೆ ದುರ್ಯೋಧನನಿಗಿಂತ ಯುಧಿಷ್ಠಿರ ದೊಡ್ಡವನಾಗಿರ್ತಾನೆ. ಹೀಗಾಗಿ ಅವನನ್ನು ಬಿಟ್ಟು ಇವನಿಗೆ ಪಟ್ಟಾಭಿಷೇಕ ಮಾಡೋದು ಕಷ್ಟ ಅಂತ ಅವನು ಏನು ಮಾಡ್ತಾನೆ, ಅವರನ್ನು ಅರಣ್ಯಕ್ಕೆ ಗಡೀಪಾರು ಮಾಡಿಬಿಡ್ತಾನೆ. ಅಲ್ಲಿ ಬರಡು ಭೂಮಿ ಆಗ್ತದೆ. ಆ ಅರಣ್ಯದಲ್ಲಿ ಅವರೇನು ಹೋಗಿದ್ರಲ್ಲ ಅದು ಬರಡು ಭೂಮಿ. ಆ ಬರಡು ಭೂಮಿಯನ್ನೇ ಇವರು ಹೋಗಿ ಅಲ್ಲಿ ಭವ್ಯವಾದ ಇಂದ್ರಪ್ರಸ್ಥ ನಗರವನ್ನು ನಿರ್ಮಿಸ್ತಾರೆ. ಬಹಳ ಸುಂದರವಾದ ನಗರವನ್ನು ಅವರು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಆರಾಮಾಗಿರ್ತಾರೆ. ಅದನ್ನು ದುರ್ಯೋಧನನಿಗೆ ನೋಡಿ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಅವರನ್ನು ನಾಶ ಮಾಡಲೇಬೇಕು ಎಂಬ ದುರುದ್ದೇಶವನ್ನು ತಾಳ್ತಾನೆ. ಹೀಗಾಗಿ ಒಂದು ದಿನ ಪಗಡೆ ಆಟಕ್ಕೆ ಯುಧಿಷ್ಠಿರನನ್ನು ಕರೀತಾನೆ. ಯುಧಿಷ್ಠಿರನಿಗೂ ಪಗಡೆ ಆಟ ಅಂದರೆ ತುಂಬ ಇಷ್ಟ. ಬರ್ತಾನೆ, ಆಡ್ತಾನೆ. ಆಗ ದುರ್ಯೋಧನ ಅವನ ಮಾವ ಶಕುನಿಯ ಒಡಗೂಡಿ ಕುಟಿಲತನದಿಂದ ಈ ಯುಧಿಷ್ಠಿರನನ್ನು ಸೋಲಿಸ್ತಾರೆ. ಆ ಸೋಲಿನ ಪರಿಣಾಮವಾಗಿ ಅವನು ತನ್ನಲ್ಲಿರತಕ್ಕಂಥ ಸಂಪತ್ತು, ಆಸ್ತಿ ಎಲ್ಲದನ್ನು ಕಳೆದುಕೊಳ್ತಾನೆ. ಅಲ್ಲದೆ ಅವನಿಗೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಆಗ್ತದೆ. ಹೀಗಾಗಿ ಪಂಚಪಾಂಡವರು ಕುಂತಿಯ ಜೊತೆಗೆ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸಕ್ಕಾಗಿ ರಾಜ್ಯವನ್ನು ಅಂದರೆ ಹಸ್ತಿನಾಪುರವನ್ನು ತೊರೆದು ಹೋಗ್ತಾರೆ. ಅಲ್ಲಿ ವನವಾಸದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಅವನ್ನೆಲ್ಲ ಎದುರಿಸ್ತಾರೆ. ಆಮೇಲೆ ಲಾಸ್ಟ್ 1 ವರ್ಷ ಅಜ್ಞಾತವಾಸ ಅಂದರೆ ಯಾರಿಗೂ ಅವರ ಗುರುತು ಕಾಣಿಸದಂತೆ 1 ವರ್ಷ ಇರುವುದು. ಕಾಡಿನಲ್ಲಿ ಇರ್ತಾರೆ. ಒಂದು ಕುಂಬಾರನ ಮನೆಯ ಪಕ್ಕದಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಮನೆ ಮಾಡಿಕೊಂಡಿರ್ತಾರೆ. ಹೀಗಿರುವಾಗ ದ್ರೌಪದ ರಾಜನು ತನ್ನ ಮಗಳ ದ್ರೌಪದಿಯ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಅದು
ಪಾಂಡವರಿಗೆ ಗೊತ್ತಾಗ್ತದೆ. ಪಾಂಡವರು ಏನು ಮಾಡ್ತಾರೆ ಅಂದರೆ, ತಮ್ಮ ಗುರುತು ಸಿಗಬಾರ್ದು ಅಂತ ಆ ಬ್ರಾಹ್ಮಣರ ವೇಷದಲ್ಲಿಯೇ ಸ್ವಯಂವರದಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಅರ್ಜುನ ಆ ಸ್ವಯಂವರದಲ್ಲಿ ವಿಜೇತನಾಗ್ತಾನೆ. ದ್ರೌಪದಿಯನ್ನು ಅರ್ಜುನನಿಗೆ ಕೊಡ್ತಾರೆ. ಅರ್ಜುನನು ಹಾಗೂ 5 ಮಂದಿ ಪಾಂಡವರು ದ್ರೌಪದಿಯನ್ನು ಕರೆದುಕೊಂಡು ಈ ಅರಣ್ಯಕ್ಕೆ ಅವರ ಮನೆಗೆ ಬರ್ತಾರೆ. ಆಗ ಕುಂತಿ ಮನೆ ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಹೊರಗಡೆಯಿಂದ ಅಮ್ಮ ಅಮ್ಮ ನಾವು ಅಮೂಲ್ಯವಾದ ಹೆಣ್ಣನ್ನು ತಂದಿದ್ದೇವೆ ಅಂತ ಹೇಳ್ತಾನೆ ಅರ್ಜುನ್. ಆಗ ಒಳಗಿದ್ದ ಕುಂತಿ ಹೆಣ್ಣು ಹೇಳುವುದು ಅವಳಿಗೆ ಹಣ್ಣು ಹೇಳಿದಂಗೆ ಕೇಳಿಸ್ತದೆ. ಅದಕ್ಕೆ ಅವಳು, ನೀವು 5 ಜನರು ಹಂಚಿಕೊಳ್ಳಿರಿ ಅಂತ ಹೇಳಿಬಿಡ್ತಾಳೆ. ಆಮೇಲೆ ಹೊರಗೆ ಬಂದು ನೋಡ್ತಾಳೆ, ಅವಳು ದ್ರೌಪದಿ ಆಗಿರ್ತಾಳೆ. ಆಗ ಈಗ ಹೇಳಿ ಆಗಿಬಿಟ್ಟಿದೆಯಲ್ಲ, ನೀವು ಅವಳನ್ನು 5 ಮಂದಿ ಮದುವೆ ಆಗಿ ಅಂತ ಕುಂತಿ ಹೇಳ್ತಾಳೆ. ಹೀಗಾಗಿ ದ್ರೌಪದಿಯು 5 ಜನ ಪತಿಯರನ್ನು ಪಡಿತಾಳೆ. ಹೀಗಾಗಿ ಅವಳಿಗೆ ಪಾಂಚಾಲೆ ಅಂತಲೂ ಕರೀತಾರೆ. ಹೀಗೆ ಅಜ್ಞಾತವಾಸವನ್ನು ಮುಗಿಸಿಕೊಂಡು ವಾಪಸ್ ಹಸ್ತಿನಾವತಿಗೆ ದ್ರೌಪದಿಯೊಡನೆ ಬರ್ತಾರೆ. ಆಗ ತಮ್ಮ ಹಕ್ಕಿಗಾಗಿ ಪ್ರತಿಪಾದಿಸ್ತಾರೆ. ದುರ್ಯೋಧನ ಅವರಿಗೆ ಏನನ್ನೂ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆಗ ಶ್ರೀಕೃಷ್ಣ ಬಂದು ಸಂಧಾನವನ್ನು ಮಾಡ್ತಾನೆ. ಅವರಿಗೂ ಅರ್ಧ ಪಾಲು ಇದೆ, ಕೊಡೋದು ನಿನ್ನ ಧರ್ಮ ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ಇದನ್ನು ಒಪ್ಪುವುದಿಲ್ಲ. ಆಗೇನು ಮಾಡ್ತಾರೆ ಅಂದರೆ, ಬೇರೆ ದಾರಿನೇ ಇಲ್ಲ, ಯುದ್ಧ ಮಾಡಲೇಬೇಕಾದಂಥ ಪ್ರಸಂಗ ಬರ್ತದೆ. ಆಗ 18 ದಿನಗಳ ಕಾಲ ಕೌರವ ಮತ್ತು ಪಾಂಡವರಿಗೆ ಯುದ್ಧ ನಡೀತದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 18 ದಿನಗಳ ಕಾಲ ನಡೆಯುತ್ತದೆ. ಇದರಲ್ಲಿ ಈ ಯುದ್ಧದಲ್ಲಿ ಅನೇಕ ಕಷ್ಟಗಳಾಗ್ತವೆ, ಪ್ರಾಣಹಾನಿಗಳಾಗ್ತವೆ. ಅದು ಕೌರವರಲ್ಲೂ ಆಗ್ತವೆ, ಪಾಂಡವರಲ್ಲೂ ಆಗ್ತವೆ. ಕಟ್ಟ ಕಡೆಗೆ ಪಾಂಡವರಿಗೆ ಜಯ ಸಿಗ್ತದೆ. ಕೌರವರೆಲ್ಲ ನಾಶವಾಗ್ತಾರೆ. ಪಾಂಡವರ ಮಕ್ಕಳು ಕೂಡ ಈ ಒಂದು ಯುದ್ಧದಲ್ಲಿ ಸಾಯ್ತಾರೆ. ಆದರೆ ಅರ್ಜುನನ ಒಬ್ಬ ಮೊಮ್ಮಗ ಮಾತ್ರ ಪರೀಕ್ಷಕ ಅಂತ, ಅವನೊಬ್ಬನೇ ಇವರ ವಂಶದಲ್ಲಿ ಉಳಿದಿರ್ತಾನೆ. ಯುದ್ಧ ಮುಗಿದ ಮೇಲೆ ಯುಧಿಷ್ಠರನೇ ಹಸ್ತಿನಾಪುರದ ರಾಜನಾಗ್ತಾನೆ. 36 ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾನೆ. ನಂತರ ಪರೀಕ್ಷಕನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ತನ್ನ 4 ಮಂದಿ ಸಹೋದರನನ್ನು ಕರೆದುಕೊಂಡು ಸ್ವರ್ಗದ ದಾರಿಯನ್ನು ಹಿಡಿತಾನೆ. ಸ್ವರ್ಗದ ಪಯಣವನ್ನು ಮಾಡುವಾಗ ದ್ರೌಪದಿ ಮತ್ತು 4 ಸಹೋದರರು ಅಸುನೀಗ್ತಾರೆ. ಯುಧಿಷ್ಠರನೊಬ್ಬನೇ ಸ್ವರ್ಗವನ್ನು ಸೇರ್ತಾನೆ. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಧರ್ಮ, ನಿಷ್ಠೆ ಹಾಗೂ ಸತ್ಯ ಇದಕ್ಕೆ ಯಾವಾಗಲೂ ಶಾಶ್ವತವಾದ ಜಯ ದೊರೆಯುತ್ತದೆ ಎಂಬುದು
ತಿಳಿದು ಬರ್ತದೆ. ಇಲ್ಲಿಗೆ ಈ ಮಹಾಭಾರತದ ಒಂದು ಸಂಕ್ಷಿಪ್ತವಾದಂಥ ಕತೆ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಈ ಕತೆ ಇಷ್ಟ ಆದರೆ ನಮ್ಮ ಅಜ್ಜಿ ಹೇಳಿರೋದು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.